ಈ ಸೌಹಾರ್ದ ಕೂಟ ನಮಗೆಲ್ಲರಿಗೂ ಒಂದು ಆದರ್ಶವಾಗಲಿ. ಮುಂದಿನ ದಿವಸಗಳಲ್ಲಿ ಇಂಥದೇ ಒಂದು ವಿಭಿನ್ನ ಪ್ರಯತ್ನ ಎಲ್ಲ ಧರ್ಮದವರಿಂದಲೂ ನಡೆಯಲಿ ಹಾಗೂ ನಮ್ಮ ನಾಡನ್ನು ಸರ್ವಧರ್ಮದ ಶಾಂತಿಯ ತೋಟವನ್ನಾಗಿಸಲು ಇಂಥ ಸಣ್ಣ ಸಣ್ಣ ಹೆಜ್ಜೆಗಳು ನಮಗೆ ಸಹಾಯ ಮಾಡಲಿ ಅಂತ ಆಶಿಸ್ತಾ ತಮಗೆಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ಇದು ಈ ಸಮಾಜದಲ್ಲಿ ಹೆಚ್ಚೆಚ್ಚು ಆಗುವಂಥದ್ದು ಬಹಳ ಅಗತ್ಯ ಇದೆ. ಬಹಳ ಮುಖ್ಯವಾಗಿ ಪ್ರತಿಯೊಂದು ಧರ್ಮದ ಹಬ್ಬಗಳು, ಅದು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಯಾವುದೇ ಧರ್ಮದ ಹಬ್ಬಗಳು ಅದು ಎಲ್ಲ ಜನತೆಯ ಸರ್ವ ಜನತೆ ಹಬ್ಬಗಳ ಆಗಬೇಕಂತಕ್ಕಂಥ ಒಂದು ಆಶಯ ಪ್ರತಿಯೊಬ್ಬರ ಹೃದಯದಲ್ಲಿ ಮಿಡಿಲಿಗೆ ಸಾಧ್ಯತೆ ಆಗಬೇಕು. ಆವಾಗಲೇ ಸಮಾಜದಲ್ಲಿ ಸೌಹಾರ್ದತೆ ನೆಲೆಗೊಳ್ಳಲು ಸಾಧ್ಯ. ಯಾಕಂದರೆ ಹಬ್ಬಗಳು ಎಲ್ಲ ಧರ್ಮಗಳನ್ನು ಒಗ್ಗೂಡಿಸ್ತಕ್ಕಂಥ ಒಂದು ಶಕ್ತಿ ಹಬ್ಬಗಳಿಗಿದೆ, ಅದು ಪ್ರತಿಯೊಂದು ಹಬ್ಬಕ್ಕಿದೆ. ಅಂಥದ್ರಲ್ಲಿ ಆ ಹಬ್ಬಗಳು ಪ್ರೀತಿ ಹಂಚುವ ಕಾರ್ಯಕ್ರಮಗಳು ಆಗಬೇಕೇ ಹೊರತು ದ್ವೇಷ ಹಂಚುವುದು ಆಗಬಾರ್ದು. ಆ ನಿಟ್ಟಿನಲ್ಲಿ ಇವತ್ತಿನ ಏನು ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಸಂಜೆ ಹೊತ್ತಿನಲ್ಲಿ ಇಫ್ತಾರ್ ಕೂಟ ನಡೆಸಿದ ಸಂದರ್ಭದಲ್ಲಿ ಇವತ್ತು ಸಮಾಜದೆಲ್ಲೆಡೆ ಇವತ್ತು ಸೌಹಾರ್ದ ಇಫ್ತಾರ್ ಕೂಟ ನಡೀತಾ ಇದೆ. ಅದರ ಭಾಗವಾಗಿ ನಮ್ಮ ಬಜಾಲ್ ಪರಿಸರದಲ್ಲೂ ಕೂಡ ಸರ್ವಧರ್ಮದ ಜನತೆಯನ್ನು ಒಗ್ಗೂಡಿಸಿ ಇವತ್ತು ನಮ್ಮ ಈ ಊರಿನ ಯುವಕರು ಮಾಡಿರ್ತಕ್ಕಂಥ ಒಂದು ಕೆಲಸ ಇದು ಅತ್ಯಂತ ಮಾನವೀಯ ಕಾರ್ಯ. ಖಾಲಿ ಕ್ರೀಡೆಯಲ್ಲಿ ಮಾತ್ರ ಅಲ್ಲ, ಈ ಪರಿಸರದ ಸೌಹಾರ್ದತೆಗೆ ಒಂದು ಕೊಂಡಿಯಾಗಿರುವಂಥ ನಮ್ಮ NFC ಅವರು ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ರಂಜಾನ್ ಹಬ್ಬದ ಉಪವಾಸ ಸಂದರ್ಭದಲ್ಲಿ ಇಫ್ತಾರ್ ಕೂಟವನ್ನು ನಡೆಸಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ, ಪ್ರತ್ಯೇಕವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಿರುವ ಪರಿಸ್ಥಿತಿ ಆಗಿದೆ. ಈ ರಂಜಾನ್ ತಿಂಗಳ ಇದೊಂದು ಪವಿತ್ರವಾದ ತಿಂಗಳಲ್ಲಿ ಮಾಡಿದಂಥ ಸೌಹಾರ್ದ ಇಫ್ತಾರ್ ಕೂಟದ ಹಾಗೆ ಇನ್ನು ಮುಂಬರುವ ಪೀಳಿಗೆ ಯುವಕರು ಸೌಹಾರ್ದ ಕ್ರಿಕೆಟ್ ಪಂದ್ಯಾಟ ಆಗಿರ್ಬೋದು, ಸೌಹಾರ್ದ ಕಾರ್ಯಕ್ರಮ ಆಗಿರ್ಬೋದು, ಪ್ರತಿಯೊಂದನ್ನು ಮಾಡಿಕೊಂಡು ಬಂದು ನಾವೇ ಇದಕ್ಕೆ ಒಂದು ಉತ್ತರ ಕೊಡಬೇಕು ಅಂತೇಳಿ ನಾನು ಆಶಿಸ್ತೇನೆ. ಹಾಗೆ NFC ಪಕ್ಕಲಡ್ಕ ತಂಡದ ಒಂದು ಒಗ್ಗಟ್ಟು ಏನು ಅಂತೇಳಿ ನಾನು ಕಳೆದ 2 ವರ್ಷಗಳಿಂದ ನಾನು ನೋಡ್ತಾ ಬರ್ತಾಯಿದ್ದೇನೆ. ಬಹಳ ಒಂದು ಅಚ್ಚುಕಟ್ಟಾಗಿ ಅವರು ಮಾಡುವಂಥ ಕೆಲಸದಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಬಹಳ ಒಂದು ಅಚ್ಚುಕಟ್ಟಾಗಿರ್ತಾರೆ. ಮತ್ತೊಂದು ಏನಂದರೆ ಸೌಹಾರ್ದತೆಗೆ ತುಂಬ ಬೆಲೆ ಕೊಡುವಂಥ ಒಂದು ತಂಡ. ಎಲ್ಲ ಧರ್ಮದವರನ್ನು ಸೇರಿಕೊಂಡು ಇದೊಂದು ಕಾರ್ಯಕ್ರಮ ಒಂದು ಅತ್ಯುತ್ತಮವಾಗಿ ನಡೆದಿದೆ. ಈ ಕಾರ್ಯಕ್ರಮವನ್ನು ಎಲ್ಲರನ್ನೂ ಒಗ್ಗೂಟುವ ಒಂದು ಒಳ್ಳೆಯ ಒಂದು ಯೋಜನೆ. ಈ ಎಲ್ಲ ಕ್ರಿಕೆಟ್ ಪ್ಲೇಯರ್ಸ್ ಆಗಲಿ ಯಾವುದೇ ಎಲ್ಲ ಒಂದು ಹ್ಯುಮ್ಯಾನಿಟಿ ಬೇಸಿಸಲ್ಲಿ ಇದನ್ನು ಒಳ್ಳೆ ರೀತಿಯಲ್ಲಿ ಒಂದು ನಡೆಸ್ಕೊಂಡು ಬಂದಿದ್ದಾರೆ. ಅವರಿಗೆ ನಾನು ಕೃತಜ್ಞತೆಗಳನ್ನು ಹೇಳಿ ಎಲ್ಲರನ್ನೊಂದು ಒಟ್ಟಿಗೆ ಸೇರಿಸಿ ಭಾರಿ ಚಂದದ ಒಂದು ಕಾರ್ಯಕ್ರಮ. ದೇವಸ್ಥಾನ ಆಗಲಿ, ಭಜನೆ ಮಂದಿರ, ಮಸೀದಿ ಮತ್ತು ಚರ್ಚಿನವರನ್ನು ಗಣ್ಯರನ್ನೆಲ್ಲ ಕರೆದು ಒಳ್ಳೆಯ ಕಾರ್ಯಕ್ರಮವನ್ನು ಹಂಚಿದಿರಿ. ಇದೊಂದು ಬಹಳ ಅತ್ಯುತ್ತಮ ಕಾರ್ಯ. ಯಾಕೆಂದರೆ ಇವತ್ತು ಇಸ್ಲಾಂ ಹೇಳೋದೆ ಇನ್ನೊಬ್ಬರು ಹಸಿವಿನಿಂದ ಇರಬೇಕಾದ್ರೆ ನಾವು ಹೊಟ್ಟೆ ತುಂಬ ಊಟ ಮಾಡೋದಲ್ಲ. ಹಾಗಾಗಿ ಒಂದು ಸೌಹಾರ್ದ ಇಫ್ತಾರ್ ಕೂಟದ ನೆನಪಿನಲ್ಲಿ ಮತ್ತು ಅದರ ಹೆಸರಿನಲ್ಲಿ ಇವತ್ತು ಹಸಿವಿನ ಬಗ್ಗೆ ಮತ್ತು ಪ್ರಾಮುಖ್ಯತೆ, ಸೌಹಾರ್ದತೆಯ ಬಗ್ಗೆ ಒಂದು ಪ್ರಾಮುಖ್ಯತೆ ಒತ್ತನ್ನು ಕೊಟ್ಟು ಈ ರೀತಿಯ ಒಂದು ಕಾರ್ಯಕ್ರಮ ನಿಜಕ್ಕೂ ಮೆಚ್ಚುವಂಥದ್ದು. ಈ ರೀತಿಯ ಕಾರ್ಯಕ್ರಮ ತುಂಬ ಕಡೆ ನಡೀಬೇಕು ಮತ್ತು ಇಂಥ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಕೂಡ ಸೌಹಾರ್ದತೆಯನ್ನು ಬಯಸುವಂಥ ಜನ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಮತ್ತು ಸೌಹಾರ್ದತೆಯನ್ನು ಕಟ್ಟಿ ಬೆಳೆಸುವುದರಲ್ಲಿ ನಾವೆಲ್ಲರೂ ಕೂಡ ಜಾತಿ ಮತ ಭೇದವನ್ನು ಮರೆತು ಒಂದೇ ಐಕ್ಯತೆಯಿಂದ ಈ ದೇಶವನ್ನು ಕಟ್ಟುವಂಥ ಜಾತ್ಯತೀತ ಪರಂಪರೆಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿ ದ್ವೇಷದ ಬಜಾರಿನಲ್ಲಿ ಒಂದು ಪ್ರೀತಿಯ ಅಂಗಡಿಯನ್ನು ತೆರೆಯುವುದೆಂದರೆ ಅದು ಸಣ್ಣ ವಿಷಯ ಅಲ್ಲ. ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರಯತ್ನಕ್ಕೆ ಫಲವು ಸಿಕ್ಕಿದೆ. ಎಲ್ಲರೂ ಕೂಡ ಇಲ್ಲಿಯ ಏರಿಯಾದ ಚರ್ಚಿ, ಮಸೀದಿ, ಭಜನಾ ಮಂದಿರ ಎಲ್ಲ ಕಡೆಯಿಂದಲೂ ಕೂಡ ಪ್ರತಿನಿಧಿಗಳು ಬಂದಿದ್ದಾರೆ. ಕಾರ್ಯಕ್ರಮವು ಬಹಳ ಉತ್ತಮ ರೀತಿಯಲ್ಲಿ ಆಗಿದೆ. ಒಂದು ಸೌಹಾರ್ದತವಾಗಿ ಇಫ್ತಾರ್ ಮಾಡುವ ಒಂದು ಉದ್ದೇಶದಿಂದ ಇಲ್ಲಿ ಈ ಮೈದಾನದಲ್ಲಿ ನಾವು ಸೇರಿದ್ದೇವೆ. ನಮ್ಮ ಸದಸ್ಯರು ಮತ್ತು ಊರಿನ ಎಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ஸ்டார்ட் ஆக்கியிருந்தேங்க நாங்கள் ஒரு 4-5 ஆள் சேரித்து பக்கலடுக்க பரிசரத்தில் ஸ்டார்ட் ஆக்கிய ஒரு டீமு. ಅದು ಕ್ರಮೇಣ 10-14 ಟೀಮು போய் ಬೆಳಿಯೋರು ಹೆಮ್ಮಾರಪ್ಪಲೆ ಆಯಿತು. ಇಪ್ಪ ಇಡೀ ರಾಯತ್ತಲೆಮೆ ஒரு ಫೇಮಸ್ ಟೀಮ್ ಆಯಿತು ಉಡೆ ನೆಲ ನಿಲ್ಲುತ್ತುಂಡು. ಇದಕ್ಕೆಲ್ಲ ಚೆನ್ನಂಗೆ ಇದರೊಟ್ಟಿಗೆ ಕೊರಿಯ ಕಿರಿಯಂಗಂ ಎಲ್ಲರೂ ಒಟ್ಟಿಗೆ ನಿಂಡಿತು ಚಂದತ್ಲು ಕಲ್ಚೊಂತು ಪಿಡ್ಚೊಂತು അങ്ങനെ കുറേ ಪ್ರೋಗ್ರಾಮ್ ಹಾಕ್ಯಂತು ಸಹಕಾರ ಹಾಕ್ಯಂತು ಎಲ್ಲ ಉಳ್ಳಾರು.